ಇದಾದ್ಮೇಲೆ ಮುಂದೆ ಊಟ ಆಯ್ತು, ಮಧ್ಯಾಹ್ನಕ್ಕೆ ಊಟ, ಸಾಯಂಕಾಲ ತನಕ ಈಗ ಅದು ನಮ್ಗೆ ಬೇರೆ ನಮ್ಗೆ ಉದ್ಯೋಗ ಪ್ರೊಫೆಷನ್ ಅದಾಯ್ತು. ಹಿಂದಿನ ಕಾಲದಲ್ಲಿ ಏನು ಅಂದ್ರೆ ಯಾವುದೇ ಉದ್ಯೋಗ, ಇವತ್ತು ನೋಡಿ ಬಹಳ ವಿಚಿತ್ರ ಇದು, ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬ್ರಾಹ್ಮಣರು ಯಾವುದೇ ಉದ್ಯೋಗಕ್ಕೆ ಸೇರಬಾರದು, ಅವರು ನಿರುದ್ಯೋಗವೇ ಅವರ ಉದ್ಯೋಗ ಆಗಿರಬೇಕು. ಈಗ ನಾವೇನ್ ಹೇಳ್ತೇವೆ ಅಂದ್ರೆ ಬ್ರಾಹ್ಮಣರಿಗೆ ಇವತ್ತಿನ ಕಾಲದಲ್ಲಿ ಉದ್ಯೋಗ ಸಿಗುವುದಿಲ್ಲ ಸ್ವಾಮಿ ಅಂತ. ನಾವು ಬೇರೆಯವರಿಗೆ ಸಿಗಬೇಕಾದ ಉದ್ಯೋಗಕ್ಕೆ ನಮ್ಮ ಮಕ್ಕಳನ್ನು ಸೇರಿಸಿದ್ದೇವೆ. ಆಲ್ರೆಡಿ ವಿ ಹ್ಯಾವ್ ಎಕ್ಸ್ಪ್ಲಾಯ್ಟೆಡ್ ಸೊಸೈಟಿಯನ್ನ. ನಾವು ಉದ್ಯೋಗಕ್ಕೆ ಸೇರಬಾರದು, ಇತರ ಜಾತಿಯವರಿಗೆ ಅವಕಾಶ ಮಾಡಿಕೊಂಡು ಅವನು ನಿರುದ್ಯೋಗಿಯಾಗಿ ಅವರಿಗೆ ಜ್ಞಾನದಾನ ಮಾಡಿಕೊಂಡು ಕಷ್ಟದಲ್ಲಿ ಬದುಕಬೇಕು ಅಂತ ಹೇಳ್ತಾರೆ. ನಮಗೆ ಎಲ್ಲ ಉದ್ಯೋಗಕ್ಕೂ ನಾವು ತೂರಿ ಆದ್ಮೇಲೆ ನಾವು ಇನ್ನೂ ಪರ್ಸೆಂಟೇಜ್ ಕಮ್ಮಿ, ಎಲ್ಲ ಥರ ಜಾತಿಯರು ಕೊಡ್ತಾರೆ, ಬ್ರಾಹ್ಮಣರಿಗೆ ಕಮ್ಮಿ ಕೊಡ್ತಾರೆ ಅಂತ. ಯಾಕೆ ಕೊಡಬೇಕು ಬ್ರಾಹ್ಮಣರಿಗೆ ಉದ್ಯೋಗ? ನೀವಾದ ಬ್ರಾಹ್ಮಣ ಆಗಿದ್ರೆ ಅವನು ಜ್ಞಾನ ಮಾರ್ಗ ಬರೀ ಅಧ್ಯಯನ ಮಾಡಿಕೊಂಡಿರ್ಬೇಕು, ಅವನು ಗವರ್ಮೆಂಟ್ ಜಾಬ್ಗೆ ಸೇರಬಾರದು. ಉದ್ಯೋಗ ಅನ್ನೋದು ಇತರ ಜಾತಿಯವರಿಗೆ ಉದ್ಯೋಗಕ್ಕೆ ಅನುವು ಮಾಡಿಕೊಟ್ಟು ನೀನು ದೂರ ನಿಲ್ಲು ಅಂತ ಹೇಳ್ತಾರೆ. ನೋಡಿ ಸಮಾಜಕ್ಕೆ ನೀನು ಉದ್ಯೋಗ ಮಾಡಬೇಡ ಅಂತಾರೆ. ಮತ್ತೇನು ಉದ್ಯೋಗ ನಿಂದು? ವೇದಶಾಸ್ತ್ರ ಅಧ್ಯಯನವೇ ಉದ್ಯೋಗ, ಬೇರೆ ಉದ್ಯೋಗಕ್ಕೆ ಹೋಗಬೇಡ. ನಾವು ಎಲ್ಲ ಉದ್ಯೋಗಕ್ಕೂ ನಾವು ಪ್ರವೇಶವಾದಿಯಾಗಿದೆ, ಬಿಸಿನೆಸ್ಗೆ ಪ್ರವೇಶವಾದಿಯಾಗಿದೆ, ಸರ್ಕಾರಿ ಎಲ್ಲದಲ್ಲೂ ಲೀಡಿಂಗ್ ನಾವೇ ನಮ್ಮ ಹುಡುಗರೆ. ಆಮೇಲೆ ಪರ್ಸೆಂಟೇಜ್ ಇಲ್ಲ, ಬ್ರಾಹ್ಮಣರಿಗೆ ಏನೂ ಕೆಲಸ ಸಿಗೋದಿಲ್ಲ ಇವತ್ತಿನ ಕಾಲ. ಹಿಂದಿನ ಕಾಲದಲ್ಲಿ 1% ಈಗ ಎಷ್ಟು ಸಿಗುತ್ತೋ ಅಷ್ಟು ಸಿಗ್ತಿರ್ಲಿಲ್ಲ ಬ್ರಾಹ್ಮಣರಿಗೆ. ಯಾಕೆಂದ್ರೆ ಉದ್ಯೋಗಕ್ಕೆ ಬ್ರಾಹ್ಮಣ ಸೇರ್ತಿರ್ಲಿಲ್ಲ. ಬ್ರಾಹ್ಮಣೇತರರಿಗೆ ಉದ್ಯೋಗದ ಅವಕಾಶ ಮಾಡಿಕೊಡು, ಅವರು ಉದ್ಯೋಗ ಮಾಡಲಿ. ನೀನು ಅಧ್ಯಯನ ಮಾಡು, ಅಧ್ಯಾಪನ ಮಾಡು, ಯಜನ ಮಾಡು, ಯಜನ ಮಾಡಿಸಿ, ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ಇದೇ ಅವನ ಉದ್ಯೋಗ. ಬಿಟ್ಟು ಯಾವ ಉದ್ಯೋಗ ಮಾಡಬೇಡ ಅಂತ. ಯಾಕಂದ್ರೆ ಶೋರ್ತಿ ನೀಚ ಸೇವನ ಅಂತ ಭಾಗವತದಲ್ಲಿ ಹೇಳ್ತಾರೆ. ಇನ್ನೊಬ್ಬರ ಕೈಗಳಿಗೆ ಕೆಲಸ ಮಾಡೋದು ಉಂಟಲ್ಲ, ಒಬ್ಬ ಬಾಸ್ ಅವನು ಎಂತ ಸೀನಿಯಾರಿಟಿ ಮೇಲೆ ಒಬ್ಬ ಯಾರೋ ಬರ್ತಾನೆ, ಅವನು ಶತಮೂರ್ಖ ಒಬ್ಬ ಸೀನಿಯಾರಿಟಿ ಮೇಲೆ ಬರ್ತಾನೆ, ಅವನು ಬಾಸ್ ಇರ್ತಾನೆ. ಆ ಬಾಸ್ ಕೈ ಕೆಳಗೆ ನಾವು ಇನ್ನೊಬ್ಬ ನೀಚನ ಕೈ ಕೆಳಗೆ ನೌಕರಿ ಮಾಡತಕ್ಕಂಥದ್ದಕ್ಕೆ ಸ್ವವೃತ್ತಿ ಅಂತ, ನಾಯಿ ಬಾಳು ಅಂತ ಪ್ರಾಚೀನ ಹೇಳಿದ್ರು. ಯಾವ ವೃತ್ತಿಯನ್ನಾದರೂ ಮಾಡುವುದು ಸ್ವವೃತ್ತಿಯಿಂದ ಬದುಕಬೇಡ, ಇದು ಭಾಗವತದ ಆದೇಶ ಬ್ರಾಹ್ಮಣರಿಗೆ. ಅದರಿಂದ ಅಧ್ಯಯನದಿಂದ ಜ್ಞಾನದಾನದಿಂದ ಏನು ಬಂತು, ಸಮಾಜ ಏನು ಕೊಟ್ಟಿತು ಅದನ್ನು ಸ್ವೀಕಾರ ಮಾಡು. ಅದಕ್ಕೂ ಇಷ್ಟು 1 ಗಂಟೆ ಪಾಠ ಹೇಳಿದ್ದಕ್ಕೆ ಇಷ್ಟು ದುಡ್ಡು ಅಂತ ಚಾರ್ಜ್ ಮಾಡಬೇಡ. ಅಥವಾ ತಿಂಗಳಿಗೆ ಇಷ್ಟು ರೂಪಾಯಿ, ಇಲ್ಲೆಲ್ಲ ನಮ್ಗೆ ಶಾಲೆಯಲ್ಲಿ ಸಂಬಳ ತಗೋತಾರೆ. ಆಮೇಲೆ ಟ್ಯೂಷನ್ ಅಂತ, ಶಾಲೆಯಲ್ಲಿ ಪಾಠ ಮಾಡಿದ್ರು, ಬೆಳಗ್ಗೆ ಟ್ಯೂಷನ್ಗೆ ಬಂದಿದ್ದು, ಮನೆಯಲ್ಲಾದ್ರೂ ಪುನಃ ಚಾರ್ಜ್. ಆಮೇಲೆ ಟ್ಯೂಷನ್ಗೆ ಅಂತ, ಟ್ಯೂಷನ್ಗೆ ಬರತಕ್ಕ ಮಕ್ಕಳಿಗೆ ಅಲ್ಲಿ ಟ್ಯೂಷನ್ನ ಕ್ಲಾಸಿಗೆ ಟೆಕ್ಸ್ಟ್ ಬುಕ್ ಅದನ್ನು ಅವರೇ ಜೆರಾಕ್ಸ್ಕೊಂಡ್ರು, ಅದಕ್ಕೆ ಇಷ್ಟು ರೂಪಾಯಿ. ನಮ್ಮ ಮಕ್ಕಳ ಗತಿ ಏನು, ಅವು ದುರಂತ ಇದು ವಿದ್ಯಾಧ್ಯಯನ ಅಂದ್ರೆ. ಹಾಗೆ ಯಾವುದೇ ಒಂದು ಕಾಲದಲ್ಲಿ ಜ್ಞಾನಕ್ಕೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಬೇಕು. ಮತ್ತೆ ಸಮಾಜ ನಿನ್ನನ್ನು ರಕ್ಷಿಸುತ್ತೆ. ನೀನು ಸಮಾಜಕ್ಕೆ ಜ್ಞಾನ ಕೊಡು, ಸಮಾಜ ನಿನ್ನನ್ನು ಉಪವಾಸ ಇರಗೊಡುವುದಿಲ್ಲ. ನೋಡಿ, ಈಗ ಒಂದು ಪೌರೋಹಿತ್ಯ ಮಾಡಿದರೆ, ಪೌರೋಹಿತ್ಯ ಮಾಡುವವರು ಶಾಸ್ತ್ರ ಏನು ಹೇಳ್ತೇನೆ, ಒಂದು ಹೋಮಕ್ಕೆ ಇಷ್ಟು ಅಂತ ಅವರು ಡಿಮಾಂಡ್ ಮಾಡಬಾರ್ದು. ಒಬ್ಬ ಒಂದು ಹೋಮ ಮಾಡಿಸಿ 10 ರೂಪಾಯಿ ಕೊಡಬಹುದು, ಒಬ್ಬ 100 ರೂಪಾಯಿ ಕೊಡಬಹುದು, ಅದು ಬೇರೆ ವಿಷಯ. ಆದರೆ 10 ರೂಪಾಯಿ ಕೊಟ್ಟವನು ಮತ್ತೊಂದು ಸರ್ತಿ ಕರೆದಾಗ ತೋರಿಸೋದಿಲ್ಲ, ಬೇರೆ ಅರ್ಥ ಹೇಳಿ ಅಂತ ಹೇಳಬಾರ್ದು. 100 ರೂಪಾಯಿ ಕೊಟ್ಟವನ ಹತ್ರ ನಿಮ್ಮದು ಇನ್ನೊಂದು ಹೋಮ ಯಾವಾಗ ಅಂತ ಕೇಳಬಾರ್ದು. ಯಾಕೆಂದ್ರೆ 10 ರೂಪಾಯಿ ಕೊಟ್ಟವನಿಗೆ ಮತ್ತು 100 ರೂಪಾಯಿ ಕೊಟ್ಟವನು ಅವರು ಯಥಾವತ್ತಾಗಿಯೇ ಕೊಟ್ಟಿದ್ದಾರೆ. ಯಾಕೆಂದ್ರೆ 100 ರೂಪಾಯಿ ಆದಾಯ ಇದ್ದವನು 10 ರೂಪಾಯಿ ಕೊಟ್ಟಿದ್ದ, 100 ರೂಪಾಯಿ ಕೊಟ್ಟವನು 1,000 ರೂಪಾಯಿ ಆದಾಯ ಇದೆ. ಸೊ ಇಟ್ ಈಸ್ ಪ್ರಪೋರ್ಷನೇಟ್. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅವನು 10 ರೂಪಾಯಿ ಇವರಿಗೆ ಎಷ್ಟು ಕೊಟ್ಟ ಅನ್ನಲ್ಲ, 10 ರೂಪಾಯಿ ಯಾರು ಕೊಟ್ಟ? ಅದೇ ವಿತ್ತ ಸಾಧ್ಯಂನ ಕಾರ್ಯ ಅಂತ. ನೀನು 100 ರೂಪಾಯಿ ಇದ್ದವನು 10 ರೂಪಾಯಿ ಕೊಡು, 1000 ರೂಪಾಯಿ ಸಂಪಾದನೆ ಇದ್ದವನು 100 ರೂಪಾಯಿ ಕೊಡು. ಒಂದು ಇದನ್ನು ಶಾಸ್ತ್ರ ಹೇಳ್ತಾರೆ. ಎಷ್ಟು ಕೊಡಬೇಕು ಒಬ್ಬ ಯಾಜ್ಞಿಗೆ, ಒಬ್ಬ ಪುರೋಹಿತರಿಗೆ ಎಷ್ಟು ಕೊಡಬೇಕು ಅಂದ್ರೆ ಒಂದೇ ಧಾರಣೆ ಅಲ್ಲ. ನೋಡಿ, ನಮ್ಮಲ್ಲಿ ಅದೊಂದು ತಪ್ಪಿದೆ. ಪುರೋಹಿತರಿಗೆ ಎಷ್ಟು ಕೊಡಬೇಕು ಅಂತ, ಅದನ್ನು ಬಡವನು ಅಷ್ಟೇ ಕೊಡೋದು, ಲಕ್ಷಾಧೀಶನು ಅಷ್ಟೇ ಕೊಡೋದು ಆ ಪುರೋಹಿತರಿಗೆ. ಅದೆಷ್ಟು ಒಂದು ಕೊಡಿ, ಒಂದು 25 ರೂಪಾಯಿ ಕೊಟ್ಟರೆ ಹೋಗ್ಬೇಕಾಗಿ 1 ಗಂಟೆಯ 25 ರೂಪಾಯಿ ಕೊಡಿ. ಅಲ್ಲ, 100 ರೂಪಾಯಿ ಒಂದು ಗಣವ ಮಾಡಿದ್ರೆ 100 ರೂಪಾಯಿ. ಯಾರು ಕೊಡಬೇಕು 100 ರೂಪಾಯಿ? ಶಾಸ್ತ್ರ ಏನು ಹೇಳ್ತಾರೆ ಗೊತ್ತಂತ, ಇಟ್ ಈಸ್ ಪ್ರಪೋರ್ಷನೇಟ್ ಟು ಯುವರ್ ಇನ್ಕಮ್ ಅಂತ. 100 ರೂಪಾಯಿ ಒಬ್ಬ ಬಡವ ಕೊಟ್ರೆ ಅದು ಶ್ರೀಮಂತ ಅಷ್ಟು ಕೊಡುವುದಲ್ಲ, ಲಕ್ಷಾಧೀಶ ಎಷ್ಟು ಕೊಡಬೇಕು, 1000 ರೂಪಾಯಿ ಕೊಡುವಂತ. ಅದು ನಿನ್ನ ಯಥಾವಿಭವ, ನಿನ್ನ ಸಂಪಾದನೆಯ ಪ್ರಪೋರ್ಷನೇಟ್ ಆಗಿ ನೀನು ಯಾಜ್ಞಿಕರಿಗೆ, ಪುರೋಹಿತರಿಗೆ ದಕ್ಷಿಣೆ ಕೊಡುವಂತ. ಅದರಿಂದ ಅವ್ರಿಗೆ ಎಷ್ಟೊಂದು ಫಿಕ್ಸೆಡ್ ರೇಟ್ ಇಲ್ಲ, ನಿಮ್ಮ ಯೋಗ್ಯತೆ ಮೇಲೆ ಅದು ಫಿಕ್ಸ್ ಆಗೋದು. ನಮ್ಮ ಇನ್ಕಮ್ ಎಷ್ಟು ಅದಕ್ಕೆ ಅನುಗುಣವಾಗಿ ಅವರಿಗೆ ಕೊಡುವಂತ. ಅದು ಒಬ್ಬ ಬಡವ 10 ಪೈಸೆ ಕೊಟ್ಟರು ಅದನ್ನು ವಿರೋಧ ಇಲ್ಲದೆ ತಗೋಬೇಕು. ಅದೇ ಒಬ್ಬ ಶ್ರೀಮಂತ 10 ಪೈಸೆ ಕೊಡಬಾರ್ದು. ಅವನು 10,000 ರೂಪಾಯಿ ಕೊಟ್ಟರು ಅವನ ಸಂಪತ್ತಿಗೆ ನೋಡುವ. ಹೀಗಿದ್ರೆ ಅದರ ಡಿಮಾಂಡ್ ಮಾಡಬಾರ್ದು. ನೋಡಿ, ಇದು ಎಷ್ಟು ಸುಂದರವಾದದ್ದು.
ಅವರವರ ಇನ್ಕಮ್ಗೆ ಅನುಗುಣವಾಗಿ ಅವರವರು ಒಬ್ಬ ಯಾಜ್ಞಿಕ ಪುರೋಹಿತನಿಗೆ ಕೊಟ್ಟರೆ ಪುರೋಹಿತನಿಗೆ ಯಾವತ್ತೂ ಜೀವನದಲ್ಲಿ ದುಡ್ಡಿನ ಕೊರತೆ ಬರುವುದಿಲ್ಲ. ಆದರೆ ಅವನೊಬ್ಬ 10 ಪೈಸೆ ಕೊಟ್ಟಾಗಲೂ ಕೊರಗುವುದಿಲ್ಲ, 10,000 ಕೊಟ್ಟಾಗ ಹಾರುವುದೂ ಇಲ್ಲ. ಅವರವರ ಯೋಗ್ಯತೆ ಇರ್ತಕ್ಕಂಥ ಅವರವರು ಕೊಟ್ಟರು ಸಂತೋಷವಾಗಿ ಜೀವನ. ಈ ತರ ವ್ಯವಸ್ಥೆಗಳಿತ್ತು ಹಿಂದೆ. ಈಗ ನೋಡಿ, ಈಗ ಪೌರೋಹಿತ್ಯದಿಂದ ತೊಂದರೆ ಪಡುವವರು ಯಾರು ಗೊತ್ತುಂಟ? ಬಡವರು ಮಾತ್ರ. ಯಾಕೆಂದ್ರೆ ಈಗ ಅವರು ಶ್ರೀಮಂತರು ಆ ಬಡವರು ಎಷ್ಟು ಕೊಡ್ತಾರೋ ಅಷ್ಟೇ ಶ್ರೀಮಂತರು ಕೊಡ್ತಾರೆ ಅಂತ ತಿಳ್ಕೊಂಡು ಪುರೋಹಿತರು ಏನು ಮಾಡಿದ್ರು, ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ರು. ಶ್ರೀಮಂತರ ಮಟ್ಟದ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ರು. ಆದ್ರಿಂದ ಬಡವರಿಗೆ ಇವತ್ತು ಒಂದು ಹೋಮ ಹವನ ಮಾಡಿಸಬೇಕಾಗಿದ್ದರೆ ಅವ್ರ ಮನೆಯೆಲ್ಲ ಕಿತ್ತು ಹೋಗುತ್ತೆ. ಒಂದು ಸಣ್ಣ ಏನೋ ಕಾರ್ಯಕ್ರಮ ಯಜ್ಞ ಒಂದು ಹವನ ಮಾಡಿಸಬೇಕಾಗಿದ್ದರೆ ಅದಕ್ಕೆ ಒಂದು ಲಿಸ್ಟ್ ಕೊಡ್ತಾರೆ, ಒಂದು 10,000 ರೂಪಾಯಿ ಲಿಸ್ಟ್ ಬರುತ್ತೆ. ಅದಕ್ಕೆ ಅದು ಲಿಸ್ಟ್ ಯಾರಿಗೆ ಮಾಡಿದ್ರು? ಶ್ರೀಮಂತರು ಬೊಂಬಾಯಿಂದ ಬಂದು ಮಾಡ್ತಾರೆ ಕೆಲವರು, ನಮ್ಮ ನಾಗಮಂಡಲ ಅಂತ. ಒಂದು ನಾಗಮಂಡಲಕ್ಕೆ ಒಂದು 500-600 ರೂಪಾಯಿ ಆಗ್ತಿತ್ತು ಹಿಂದೆ. ಈಗ 10 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ. ಅದು ಆ ಬಿಲ್ ಏನಾಯ್ತು? ಈಗ ಒಬ್ಬ ಬಡವ ನಾಗಮಂಡಲ ಮಾಡಬೇಕಾಗಿದ್ರು ಅದು ಬಿಲ್ ಅದೇ ಬರುದು. ಹೀಗಾಗಿ ಈಗ ಹೋಮ ಹವನಗಳು ಯಜ್ಞಯಾಗಗಳಲ್ಲಿ ತೊಂದರೆ ಆಗಿರುವುದು ಬಡವರಿಗೆ. ಯಾಕೆಂದ್ರೆ ಈಗ ಯಥಾವಿಭವಂ ಅಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಗುರುದಕ್ಷಿಣೆ ಕೊಡಬೇಕು ಅನ್ನುವಂಥದ್ದು ಹೋಗಿಬಿಟ್ಟಿದೆ. ಇಲ್ಲಿ ಹಿಂದೆ ಹಾಗಲ್ಲ. ಬಡವ ಅವನ ಯೋಗ್ಯತೆ ಇದ್ದಷ್ಟು ಕೊಟ್ಟ, ಶ್ರೀಮಂತ ಅವನ ಯೋಗ್ಯತೆ ಇದ್ದಷ್ಟು ಕೊಡಬೇಕು. ಅಂದ್ರೆ ಪೌರೋಹಿತ್ಯ ಮಾಡತಕ್ಕಂಥ ಮಂದಿಗೆ ಶ್ರೀಮಂತರು ಮಾಡಿದಾಗ ತುಂಬಾ ಅನುಕೂಲ ಆಗ್ತದೆ. ಬಡವರು ಕಮ್ಮಿ ಕೊಟ್ಟರೆ ಅದರಿಂದ ಅವ್ರು ನೋಡುತ್ತಾರೆ, ಅದಕ್ಕೆ ಎಷ್ಟಾಗ್ತದೆ. ಇದು ತುಂಬಾ ಸುಂದರವಾದಂತಹ ವ್ಯವಸ್ಥೆ ಹಿಂದೆ ಇತ್ತು. ಆಗ ದುಡ್ಡು ಡಿಮಾಂಡ್ ಮಾಡುವುದು, ಕೇಳುವುದು ಅಪೇಕ್ಷೆ ಪಡಲ್ಲ. ಅವರಾಗಿ ನಾವು ಸಮಾಜಕ್ಕೆ ಏನನ್ನಾದರೂ ಕೊಟ್ರೆ ಸಮಾಜ ಅದಕ್ಕೆ ಪ್ರತಿಯಾಗಿ ನಮಗೆ ಕೊಟ್ಟೇ ಕೊಡುತ್ತೆ. ಅದರಿಂದ ಅದನ್ನು ಡಿಮಾಂಡ್ ಮಾಡಬಾರ್ದು. ಇಷ್ಟು ಕೊಡ್ರಿ, ಇಷ್ಟು ಕೊಟ್ರೆ ಬರ್ತೇನೆ ಅಂತ ಹೇಳಬಾರ್ದು. ಯಾವತ್ತಾಗುತ್ತೆ ಜನರು ಸ್ವಸಂತೋಷದಿಂದ ಕೊಟ್ಟದ್ದನ್ನು ತೆಗೆದುಕೊಳ್ಳುವ ಅಧಿಕಾರ ಇದೆ ಗೃಹಸ್ಥನಿಗೆ. ಅದು ಇಷ್ಟು ಕೊಟ್ಟರೆ ಬರ್ತೇನೆ ಅಂತ ಕಂಡೀಷನ್ ಹಾಕಬಾರ್ದು. ಅಂದ್ರೆ ಜ್ಞಾನದಾನ ಯಾವತ್ತೂ ಮನುಷ್ಯನನ್ನು ಉಪವಾಸ ಹಾಕುವುದಿಲ್ಲ. ಈ ವಾದರಾಜ ಹೇಳಿದ ಹಾಗೆ ನಾನು ಇದನ್ನು ಹೇಳ್ಬೋದು, ತತ್ರ ವಯಮೇವ ಸಾಕ್ಷಿಣ. ನೀವು ಎಂದೂ ಬನ್ನಂಜೆಯನ್ನು ಉಪವಾಸ ಹಾಕಲಿಲ್ಲ. ಬನ್ನಂಜೆ ಯಾವ ಉದ್ಯೋಗವನ್ನು ನಂಬಿ ಬದುಕಲಿಲ್ಲ. ನನ್ನ ಬಾಲ್ಯದ ಆಸೆ ಇದ್ದದ್ದು ಓದುವಾಗ ನಿನ್ನ ಮುಂದೆ ಏನಾಗಬೇಕು ಅಂತ ಆಸೆ ಅಂದ್ರೆ ನಾನು ಹೇಳ್ತಿದ್ದೆ, ನಾನು ನಿರುದ್ಯೋಗಿಯಾಗಿ ಬದುಕಬೇಕು ಅಂತ ಆಸೆ ಅಂತ. ಯಾಕೆಂದ್ರೆ ಉದ್ಯೋಗಕ್ಕೆ ಸೇರಿದ್ರೆ ನನ್ನ ಸ್ವಾತಂತ್ರ್ಯ ಅಧ್ಯಯನಕ್ಕೆ ಭಂಗ ಆಗತ್ತೆ ಅನ್ನೋದು ಇಷ್ಟೇ ಇದ್ದದ್ದು ನನ್ನ ತಲೆಯಲ್ಲಿ. ಬದುಕುದು ಹೇಗೆ ಅಂತ ಗೊತ್ತಿಲ್ಲ. ಆದರೆ ಬದುಕುದು ಹೇಗೆ ಅಂತ ನಾನು ಯೋಚಿಸಲೇ ಇಲ್ಲ. ನಾನು ಬದುಕುದು ಹೇಗೆ ಅನ್ನೋದು ನನ್ನ ಸಮಸ್ಯೆಯಾಗಿ ಮಾಡಲೇ ಇಲ್ಲ ಭಗವಂತ. ಅದರಿಂದ ನಾವು ಸಮಾಜಕ್ಕೆ ಏನನ್ನಾದರೂ ಕೊಟ್ರೆ ಸಮಾಜ ಅದನ್ನ ಇಟ್ಟುಕೊಳ್ಳುವುದಿಲ್ಲ. ಪ್ರೀತಿಯಿಂದ ಅವರು ಕೊಟ್ಟದನ್ನು ತಗೋ, ಇಷ್ಟು ಕೊಟ್ರೆ ಹೀಗೆ ಅಂತ ಡಿಮಾಂಡ್ ಮಾಡು. ಇದು ಬಹಳ ಸುಂದರವಾಗಿತ್ತು, ಸಮಸ್ಯೆಯೇ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಅದನ್ನು ಏನು ಮಾಡಬೇಕು? ಪ್ರೊಫೆಷನ್ ಏನು ಅಂದ್ರೆ ವೇದಶಾಸ್ತ್ರ ವಿನೋದೇನ ಪ್ರೀಣೆಯನ್ನು ಪುರುಷೋತ್ತಮಂ ಮಹಶೇಷಂ ನಯೇತ್ ಅಂತಂದ್ರೆ. ಆಮೇಲೆ ವೇದಶಾಸ್ತ್ರ ವಿನೋದ, ಇಟ್ ಇಸ್ ಅನ್ ಎಂಟರ್ಟೈನ್ಮೆಂಟ್ ಆಲ್ಸೋ. ಮನುಷ್ಯನ ಜೀವನದಲ್ಲಿ ಎಂಟರ್ಟೈನ್ಮೆಂಟ್ ಬೇಕು. ಶಾಸ್ತ್ರದ ವಿಷಯದಲ್ಲಿ ಚರ್ಚೆ ಮಾಡುವುದು, ಆ ಶಾಸ್ತ್ರ ಹೀಗೆ ಹೇಳಿದೆ, ಈ ಶಾಸ್ತ್ರ ಹೀಗೆ ಹೇಳಿದೆ, ಅದರ ವಿರೋಧ ಪರಿಹಾರ ಹಾಗೆ, ಈ ಚರ್ಚೆ ಬಹಳ ಆನಂದದಾಯಕವಾದಂತಹದ್ದು. ಹಗಲು ರಾತ್ರಿ ವೇದಶಾಸ್ತ್ರದ ಚಿಂತನೆಯಲ್ಲಿ ಇರುವ ಆನಂದ ಇನ್ಯಾವುದಲ್ಲೂ ಇಲ್ಲ. ಅದಕ್ಕೂ ಕೂಡ ತತ್ರ ವಯಮೇವ ಸಾಕ್ಷಿಣ. ನಾನು ನನ್ನ ಜೀವನದಲ್ಲಿ 12 ವರ್ಷದಿಂದ ಹಗಲು ರಾತ್ರಿ ನಾನು ದಟ್ ವಾಸ್ ದ ಓನ್ಲಿ ಪಾಸ್ಟ್ ಟೈಮ್. ನಾನು ಪುಸ್ತಕ ಹಿಡ್ಕೊಂಡು ರಾತ್ರಿ ನಿದ್ರೆ ಎಚ್ಚರಾದ್ರೂ ಪುಸ್ತಕ, ಹಗಲು ಪುಸ್ತಕ, ಅದೇ ನನಗೆ ಎಂಟರ್ಟೈನ್ಮೆಂಟ್, ಅದೇ ನನಗೆ ಆಟ ಪಾಠ ಎಲ್ಲ. ಅದರಲ್ಲಿ ನಾನು ಪಡೆದ ಆನಂದವನ್ನ ಪ್ರಾಯ ಟಿವಿ ಮುಂದೆ ಬೆಳಗಿನ ಸಂಜೆ ತನಕ ಕ್ರಿಕೆಟ್ ನೋಡುವವರು ಪಡೀಲಿಕ್ಕಿಲ್ಲ. ಅದರಿಂದ ಆನಂದ ಇಲ್ಲ ಅಂತ ಹೇಳೋದಲ್ಲ, ನಾನೂ ನೋಡ್ತೀನಿ. ಇಟ್ಸ್ ಆಲ್ಸೋ ಅನ್ ಎಂಟರ್ಟೈನ್ಮೆಂಟ್. ಅವಾಗ ಅವರು ಹಾಡೋ ಚೆನ್ನಾಗಿ ಹಾಡಿಬಿಟ್ರೆ ನಮಗೊಂದ್ಸಲ ಖುಷಿ ಆಗುತ್ತೆ, ಕುರ್ಚಿಯಲ್ಲಿ ಕುಪ್ಪಳಿಸುವ ಅಂತ ಕಾಣುತ್ತೆ. ಆದರೆ ಆನಂದದಲ್ಲಿ ಗ್ರೇಡ್ಸ್ ಅಂತರಗಳಿವೆ. ಈ ಆನಂದಕ್ಕೆ ಸಾಟಿಯಾದ ಆನಂದವನ್ನ ನಾವು ಯಾವುದೊಂದು ಪಡೆಯೋದು ಸಾಧ್ಯ ಇಲ್ಲ. ಆದರೆ ಅದು ಮೊದಲು ಆನಂದ ಸಿಗಬೇಕು, ನಮ್ಮ ಕೈಗೆ ದಕ್ಕಿಬಿಟ್ರೆ ಆ ಆನಂದಕ್ಕೆ ಸಾಟಿಯಾದ ಆನಂದವಿಲ್ಲ. ಅದಕ್ಕೆ ಹೇಳ್ತಾರೆ ವೇದಶಾಸ್ತ್ರ ವಿನೋದ, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ವೇದಶಾಸ್ತ್ರಗಳ ಪರಸ್ಪರ ಸಮನ್ವಯ, ಮಥನ, ಅದ್ರಲ್ಲಿ ಹಾಗಿದೆ, ಇದ್ರಲ್ಲಿ ಹೀಗಿದೆ, ಅದಕ್ಕೆ ಹೇಗೆ ಅರ್ಥ ಮಾಡಬೇಕು. ಹೀಗೆ ಜ್ಞಾನಿಗಳ ಜೊತೆಗೆ ಚಿಂತನೆ ಮಾಡಿಕೊಂಡು ಶಾಸ್ತ್ರವನ್ನು ಚಿಂತನೆ ಮನನ ಮಾಡು. ಜ್ಞಾನಿಗಳು ಸಿಕ್ಕಿದಾಗ ಚರ್ಚೆ ಮಾಡು, ಅಜ್ಞಾನಿಗಳು ಸಿಕ್ಕಿದಾಗ ಪಾಠ ಮಾಡು. ಇದೇ ನಿನ್ನ ಪ್ರೊಫೆಷನ್ ಆಗಬೇಕು. ವೇದಶಾಸ್ತ್ರ ವಿನೋದೇನ ಪ್ರೀಣೆಯನ್ನು ಪುರುಷೋತ್ತಮಂ. ಅದನ್ನು ಉಳಿದಂತ ಸಮಯದಲ್ಲಿ ಶಾಸ್ತ್ರಾರ್ಥ ಚಿಂತನೆಯಿಂದ ಭಗವಂತನನ್ನು ಪ್ರೀತಿಗೊಳಿಸು. ಅದು ಒಂದು ಪೂಜೆ, ಜ್ಞಾನಯಜ್ಞ. ಅಹಶೇಷಂ ನಯ. ಹೀಗೆ ಹಗಲನ್ನ ತೆಗೆದು ಸಂಧ್ಯಾಕಾಲ ಬಂತು. ಆಗ ಸಂಧ್ಯಾಂ ಉಪಾಸೀತಾಥ ಪೂರ್ವವತ್. ಸಂಧ್ಯಾಂ ಅಥ ಪೂರ್ವವತ್ ಸಂಧ್ಯಾಂ ಉಪಾಸ. ಹಿಂದೆ ಹೇಳಿದ ಹಾಗೆಯೇ ಸಂಧ್ಯಾ ವಂದನೆ ಅಂದ್ರೆ ಅರ್ಘ್ಯ, ಆಮೇಲೆ ಗಾಯತ್ರಿ ಜಪ, ಉಪಸ್ಥಾನ ಎಲ್ಲ ಹಿಂದಿನಂತೆಯೇ ಸಂಧ್ಯಾ ವಂದನೆಯನ್ನು ಮಾಡುವುದು. ಅಥ ಪೂರ್ವವತ್, ಆಮೇಲೆ ಸಂಧ್ಯಾಮುಪಾಸೀತ, ಪೂರ್ವವತ್ತು ಸಂಧ್ಯಾಮುಪಾಸೀತ, ಅಥ ಪೂರ್ವವತ್ತು ಸಂಧ್ಯಾಉಪಾಸನೆ ಆದ್ಮೇಲೆ ಹಿಂದಿನಂತೆಯೇ ರಾತ್ರಿ ಪೂಜೆಯನ್ನು ಮಾಡು ಮತ್ತು ದೇವರ ಸಮರ್ಪಣೆಯಾದಂತಹ ಭೂತಶೇಷವನ್ನು ಸ್ವೀಕಾರ ಮಾಡು.
ಅಲ್ಲಿಗೆ ಒಂದು 15ನೇ ಶ್ಲೋಕ ಮುಕ್ತಾಯದಲ್ಲಿ ಪ್ರಾತಃ ಸಂಧ್ಯಾವಂದನೆ, ಮಾಧ್ಯಾಹ್ನಿಕ, ಸಾಯಂ ಸಂಧ್ಯಾವಂದನೆ ಮಾಡುವಾಗ ನೋಡಿ, ಅಥ ಸಂಧ್ಯಾಮೋಪಾಸಿತ, ಇಲ್ಲಿ ಸ್ನಾತ್ವ ಅಂತ ಹೇಳಲಿಲ್ಲ. ಸಾಯಂಕಾಲದಲ್ಲಿ ಅವಗಾಹನ ಸ್ನಾನ ಇಲ್ಲ, 2 ಸ್ನಾನ ವಿಹಿತ, ಅದು ಅಸಾಧ್ಯ ಆದಾಗ 1 ಸ್ನಾನ. ಹೀಗೆ ಇಡೀ ದಿವಸದ ರಾತ್ರಿಯ ಪೂಜೆ, ರಾತ್ರಿಯ ಸಂಧ್ಯಾವಂದನೆ ಎಲ್ಲಿ ಮಾಡುವುದು? ಸೂರ್ಯ ಮುಳುಗುವ ಮುಂಚೆಯೇ ಸಂಧ್ಯಾವಂದನೆ ಪ್ರಾರಂಭ ಮಾಡಬೇಕು ಅಂತ ಹಿಂದೆ ಹೇಳಿಬಿಟ್ಟಿದ್ರು. ಆಮೇಲೆ ಸೂರ್ಯಾಸ್ತ ಆದ್ಮೇಲೆ ಸಂಧ್ಯಾವಂದನೆ ಗಾಯತ್ರಿ ಜಪ ಮುಗಿಸಿ ಆಮೇಲೆ ದೇವರ ಪೂಜೆ ಮಾಡಬಹುದು. ದೇವರ ಪೂಜೆನೂ ಬೆಳಗಿನಷ್ಟು ವಿಸ್ತಾರವಾದ ಪೂಜೆ ಇಲ್ಲ, ಅಂದ್ರೆ ಪಂಚೋಪಚಾರ ಪೂಜೆ. ಬೆಳಿಗ್ಗೆ ಷೋಡಶೋಪಚಾರ ಮಾಡಿದ್ರೆ ಸಂಕ್ಷಿಪ್ತವಾಗಿ ಪಂಚೋಪಚಾರ ಪೂಜೆ. ಗಂಧಾನ್ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ, ಪುಷ್ಪಾನ್ ಸಮರ್ಪಯಾಮಿ, ಧೂಪಂ ಆಘ್ರಾಪಯಾಮಿ, ದೀಪಂ ದರ್ಶಯಾಮಿ. ಆಮೇಲೆ ಒಂದು ಏನೋ ಹಾಲು ಹಣ್ಣು ಸಮರ್ಪಣೆ, ಮಂಗಳಾರತಿ ಮಾಡಿ ಕೃಷ್ಣಾರ್ಪಣೆ ಮಾಡಿಬಿಡೋದು, ಭಗವಂತನ ಪ್ರಸಾದ ಸ್ವೀಕಾರ ಮಾಡಿಬಿಡೋದು. ಹೀಗೆ ಅಥಪೂರ್ವ ಮಧ್ಯಾಹ್ನದ ಹಾಗೆ ಪೂಜೆ ಮತ್ತು ಭಗವಂತನ ಪ್ರಸಾದ ಸ್ವೀಕಾರ ಹಿಂದೆ ಹೇಳಿದಂತೆ ಅದನ್ನು ವಿಧಿಬದ್ಧವಾಗಿ ಮಾಡಿ. ಮಧ್ಯಾಹ್ನ ಸಂಧ್ಯಾವಂದನೆ ಆಚಾರ್ಯ ಹೇಳಿಲ್ಲ, ಅದನ್ನು ನಾನು ನಿನ್ನೆ ಹೇಳಿದ್ದೇನೆ. ಸಂಧ್ಯಾವಂದನೆ ಹೇಳಿಲ್ಲ, ಮಾಡಬಹುದು. ಒಂದು ವೇಳೆ ಮಧ್ಯಾಹ್ನಿಕ ಮಾಡಲಿಕ್ಕೆ ಆಗದೇ ಇದ್ರೆ ಕ್ರಿಯಾಲೋಪ. ಎರಡು ಹೊತ್ತು ಸಂಧ್ಯಾವಂದನೆ ನಿಯತ. ಮಧ್ಯಾಹ್ನದ್ದು ಅದನ್ನು ಆಚಾರ್ಯ ಹೇಳಿಲ್ಲ, ಸ್ಪಷ್ಟವಾಗಿ ಹೇಳಿಲ್ಲ. ಅದನ್ನ ಮಾಡದಿದ್ದರೆ ಕ್ರಿಯಾರೂಪ ಆಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ ತಿಳಿಸಿದ್ದೆ ನಾನು. ಓಂ ಸ್ವಸ್ತಿ.